ನಮಸ್ಕಾರ. ನೋಡಿ, ಇವತ್ತು ನಾನು ಒಂದು ಕತ್ತಿ ಹರಿತ ಮಾಡುವುದು ಹೇಗೆ ಅಂತ ಹೇಳಿಕೊಂಡು ನಾನು ನಿಮಗೆ ತೋರಿಸಿಕೊಡ್ಲಿಕ್ಕಿದ್ದು. ಅಂತ ಹೇಳಿದರೆ ನೀವು ಗಮನವಿಟ್ಟು ನೋಡಬೇಕು, ನಾನು ಹೇಳ್ತೀನಿ ಕೇಳಿ. ನಮ್ಮ ಕೃಷಿಕರಿಗೆ ಈ ಕತ್ತಿ ಗುಂಪಾಗಿರೋ ಹರಿತವಾಗಿರುವುದು ಬಹಳ ಮುಖ್ಯ. ಯಾಕೆಂದರೆ ಕೆಲಸ ಸಾಗಬೇಕು ಅಂತ ಆದರೆ ನಿಮಗೆ ಕೆಲಸದವರನ್ನು ಬೈದು ಪ್ರಯೋಜನ ಇಲ್ಲ. ಕೆಲಸ ಸಾಗಲಿಲ್ಲ, ಕೆಲಸ ಸಾಗಲಿಲ್ಲ ಅಂದರೆ ಹಾಗೆ ಕತ್ತಿಯನ್ನು ಅತಿ ಚೂಪಾಗಿ ಹರಿತವಾಗಿ ನಾವು ಅವರು ಮಾಡಬೇಕು. ಇಲ್ಲದಿದ್ದರೆ ಅವರು ಮಾಡಲಿಲ್ಲ ಅಂತ ನಾವು ಮಾಡಿಕೊಡ್ಬೇಕು. ಎರಡರಲ್ಲಿ ಒಂದಾಗಬೇಕು. ಆಗದ ಕಾರಣ ಆಗದ ಕಾರಣ ಆದಷ್ಟು ನೋಡಿ, ನಾನೀಗ ತೋರಿಸ್ತೇನೆ ನಿಮಗೆ. ನೋಡಿ, ಇದು ಬಿಳ್ಕಲ್ಲು ಅಲ್ಲ, ಇದು ಗ್ರಾನೈಟ್ ಮಿಸ್. ಇದು ಯಾವುದು ಆಗ್ತದೆ, ಇದು ಎರಡರಲ್ಲಿ ನಮಗೆ ಯಾವುದು ಅನುಕೂಲ ಇದೆ ಅದನ್ನು ತಗೊಂಡು ಗುದ್ದಿ ಪುಡಿ ಮಾಡಿ ಇದು ಮಾಡಿದರೆ ಆಯಿತು. ಗೊತ್ತಾಯ್ತಲ್ಲ, ಹಾಗೆ ದೂರ ಸಂಗತಿ ಏನಿಲ್ಲ. ಮತ್ತು ಕೆಲವರೆಲ್ಲ ನಮ್ಮದೆಲ್ಲ ಹೊಯ್ಗೆಯಲ್ಲಿ ಸಹ ಮಾಡ್ತಾರೆ, ಕೆಲವರು ಸ್ಯಾಂಡ್ ಪೇಪರ್ನಲ್ಲಿ. ಅದು ಹೇಗೋ ಅವರಿಗೆ ಅನುಕೂಲ ಇದ್ದಾಗೆ ಮಾಡಿಕೊಳ್ಬೋದು. ನೋಡುವ. ನೋಡಿ, ಇದಕ್ಕೆ ಹೆಸರು ನೆಲಕ್ಕುಳಿ ಅಂತ. ನೆಲಕ್ಕುಳಿ ಅಂತ ಹೇಳ್ಬೋದು. ಮತ್ತು ಒಂದೊಂದು ಭಾಷೆಯಲ್ಲಿ ಒಂದೊಂದು ಥರ ಹೇಳ್ಬೋದು. ಬಂದು ನಾವು ಇದೇ ಥರ ಸುತ್ತಿ ನೋಡಿ, ಇಂಥ ಒಂದು 5 ಫೀಟ್ ಉದ್ದದ ಒಂದು ಉಟ್ಟಾದ ಒಂದು ಮರದ ತುಂಡನ್ನು ತೆಗೆದುಕೊಂಡು ಆ ಮೇಲಿನ ಪಂಚನ್ನು ಆ ರೀತಿ ಕತ್ತರಿಸಿ ಒಂದು 4 ಇಂಚ್ ಅಗಲಕ್ಕೆ ಕತ್ತರಿಸಿ ಲೆವೆಲ್ ಮಾಡಿ, ಅಂದರೆ ಸ್ವಲ್ಪ ಉಬ್ಬಿದ್ದರೆ ಒಳ್ಳೆಯದಾಗ್ತದೆ. ಅಂತೂ ನೋಡಿ, ಅಲ್ಲಿ ಕಾಣುವ ಥರ ಮಾಡಿಕೊಂಡು ನೈಸಾದ ಅಂತ ಹೇಳಿದರೆ ತುಂಬ ದೊರಕು ಆಗಬಾರ್ದು, ಹಾಗೆ ಹೇಳಿಕೊಂಡು ತುಂಬ ನುಣುಪು ಆಗಿರಬಾರ್ದು, ಅಂಥದ್ದಾಗಬೇಕು ಅಂತ ಹುಡಿಗಳನ್ನು ಹಾಕಿ ಒಂದು 2-3 ಸಾರಿ ತಿಕ್ಕಬೇಕು. ಸಾಧಾರಣ 20 ಡಿಗ್ರಿ ಆ್ಯಂಗಲ್ನಲ್ಲಿ ಅಂತ ಹೇಳಿದರೆ ನೋಡಿ, ಅದರ ಹಿಂದಿನ ಬದಿ ಎತ್ತಿನಿರಬೇಕು. ತಿಕ್ಕುವಾಗ ಕೆಳಗೆ ಅದನ್ನು ಕೆಳಗೆ ತರುವಾಗ ಅದಕ್ಕೆ ಮಟ್ಟವಾಗಿ ಕಚ್ಚನ್ನು ಕೆಳಗೆ ಇಳಿಬೇಕು, ಜಾಡಿಸಬೇಕು. ನೋಡಿ, ಅದಕ್ಕೆ ನಾನು ನಿಮಗೆ ತೋರಿಸ್ತೇನೆ. ಅದರ ಕೊಡಿಬಾಯಿ ಮತ್ತು ಕಡೆಬಾಯಿ ಎರಡೂ ಒಂದೇ ರೀತಿ ಹರಿತಾಗಬೇಕು. ಹಾಗೆ, ಯಾಕೆಂದರೆ ಈ ಕೊಯ್ಯುವುದು ಮತ್ತು ಕಡಿಯುವುದು ಎರಡು. ಈ ಕೊಯ್ಯುವುದು ಅಂತ ಹೇಳಿದಲ್ಲಿ ಕತ್ತಿಯ ತುದಿಬಾಯಿಯಿಂದ ಕೊಯ್ತಾರೆ, ಕಡಿಯುವುದು ನಡುಬಾಯಿಯಲ್ಲಿ. ನೋಡಿ, ಕತ್ತಿಯನ್ನು ಆ ಥರ ಹಿಡಿದು ಬೆರಳನ್ನು ಒತ್ತಿ ಮರದ ತುಂಡಿನಲ್ಲಿ ಅದನ್ನು ತಿಕ್ಕಬೇಕಾಗ್ತದೆ. ಈಗ ಸಾಧಾರಣ ಒಂದು 5 ಮಿನಿಟು ಬೇಕು. ಒಂದು ಅದೇ ಕಡಿಮೆ ಸಾಕಾಗೋದಿಲ್ಲ. 5 ಮಿನಿಟು ಮತ್ತು ಅದನ್ನು ತಿಕ್ಕಿ ಇದನ್ನು ಹರಿದು ಮಾಡಲಿಕ್ಕೆ ಆಗ್ತದೆ. ನೋಡಿ, ಪುನಃ ಹಾಕಿಕೊಳ್ಬೇಕು ಇದೇ ಥರ. ಅದು ಒಂದು ಬದಿ ಆಯಿತು, ಈ ಒಂದು ಬದಿ, ಈಗ ಈಚೆ ಬದಿ ನೋಡಿ ಅದೇ ಥರ.
ಇವಾಗ ಈ ಜಾಗ ಒಳ್ಳೆ ಹರಿತ ಬಂತು ನೋಡಿ. ನಾವು ಸಾಧಾರಣ ಹೇಗಾಯ್ತು ಅಂತ ಹೇಳಿಕೊಂಡು ನಾವು ಈ ಥರ ಮಾಡ್ತೇವೆ. ರೋಮ ಹೋಗ್ಬೇಕು, ಅಷ್ಟು ಹರಿತ ಬರಬೇಕು. ನೋಡಿ, ಅಮೇರಿಕಾ ಪ್ರವಾಸ ಮುಗಿಸಿ ಸರಿಯಾಗಿ ತೋಟಕ್ಕೆ ನಾನು ಬಂದದ್ದು ಇವತ್ತೇ. ಸಾಧಾರಣ ಲೆಕ್ಕಕ್ಕೆಲ್ಲ ಬಂದಿದ್ದೇನೆ, ಇಲ್ಲ ಅಂತ ಇಲ್ಲ, 1-2-4 ಸಲ ಬಂದಿದ್ದೇನೆ. ಆದರೆ ಏನು ಮಾಡೋದು, ಮೊನ್ನೆ ಮಳೆ, ಸಿಕ್ಕಾಪಟ್ಟೆ ಮಳೆಗೆ ತುಂಬ ತೊಂದರೆ ಆಯಿತು. ತೊಂದರೆ ನೋಡಿ, ಇಲ್ಲಿ ಒಂದು ಬರೆ ಜರಿದ್ದು ಎಲ್ಲ ಈ ಕಣಿಗೆ ಬಿದ್ದು ನೋಡಿ. ಎಲ್ಲ ಇದು ಎಲ್ಲ ಮುಚ್ಚಿತ್ತು. ಇಲ್ಲಿ ನಿನ್ನೆ ತುಂಬ ನೀರು ಇದರಲ್ಲಿ ತುಂಬಿಕೊಂಡಿತ್ತು. ಆದರೆ ಯಾಕೆ ನಿನ್ನೆ ಕೆಲಸದ ಇದ್ದ ಕಾರಣ ಅದನ್ನು ಒತ್ತಡ ಮಾಡಿ ಕೆಲಸ ಒತ್ತಡ ಆಗಿದೆ. ಹಾಗೆ ನೀರು ಹೋಗುವಾಗಿದೆ ಅಂತ ಹೇಳಿದರೆ ನೋಡಿ, ಇದೇ ನಾನು ಯಾವುದಕ್ಕೆ ನಿಮಗೆ ಹೇಳಲಿಕ್ಕೆ ಯೋಚನೆ ಮಾಡಿದೆ ಅಂತ ಹೇಳಿದರೆ ನೋಡಿ, ಮೇಲೆ ಒಂದು ಮರ ಇತ್ತು. ಈ ಮರದ ಬೇರು ಈ ಮಣ್ಣನ್ನು ಸಡಿಲಗೊಳಿಸಿತ್ತು, ಗೊತ್ತಾಯ್ತಲ್ಲ. ಈ ಸಡಿಲಗೊಳಿಸಿದಂತಹ ಮಣ್ಣು ನೀರು ಬೀಳುವಾಗ ಎಲ್ಲ ಕೆಳಗೆ ಜರಿದು ಬಿತ್ತು. ಆದರೆ ಯಾವಾಗಲೂ ಈ ಬರೇ ಬದಿಯಲ್ಲಿ ಯಾವುದೇ ದೊಡ್ಡ ಮರಗಳಾಗಲಿ ಸಣ್ಣ ಮರಗಳಾಗಲಿ ಯಾವುದನ್ನು ನಾವು ಬೆಳೆಸಬಾರದು. ಇದರಿಂದಾಗಿ ನೋಡಿ, ಇಲ್ಲಿ ಅಷ್ಟೂ ಜಾಗವು ಜರಿದು ಹೋಗಿದೆ. ಹಾಗಾದ ಕಾರಣ ಈಗ ನಾನು ಈ ದೊಡ್ಡ ಮರಗಳಿಗೆ ಇಲ್ಲಿ ಈಗ ಅವಕಾಶ ಕೊಡೋದಿಲ್ಲ. ಎಲ್ಲ ಮಳೆಗಾಲದಲ್ಲಿ ಮಣ್ಣನ್ನು ನಮಗೆ ತೆರವು ಮಾಡಲಿಕ್ಕೂ ಆಗೋದಿಲ್ಲ. ಒಟ್ಟು ನೀರಿನ ನಾವು ಕಣಿ ಅಂತ ಹೇಳ್ತೇವೆ, ಈ ಬಸಿಗಾಲುವೆಗಳು ಎಲ್ಲ ಬ್ಲಾಕ್ ಒಟ್ಟಿನಲ್ಲಿ ಹೇಗಾದರೂ ಆಗಿ ಹೋಯಿತು. ಇವತ್ತು ಬಿಸಿಲು, ನಿನ್ನೆ ಸಂಜೆಯಿಂದಲೇ ಬಿಸಿಲು ಪ್ರಾರಂಭ ಆಗಿದೆ. ಅದರ ಕಾರಣ ತೊಂದರೆ ಆಗಲಿಲ್ಲ. ತೋಟಕ್ಕೆ ಸ್ವಲ್ಪ ಬಿಸಿಲಿರುವಾಗ ಬಂದರೆ ನಮಗೆ ಏನಾದರೂ ರೋಗ ಬಂದಿದೆ ಅಂತ, ಅಂದರೆ ಕೊಳೆ ರೋಗ ಬಂದಿದೆ ಅಂತ ಹೇಳಿಕೊಂಡು ನೋಡಿಕೊಂಡು ಹಾಗೆ ಸಿಕ್ಕಿದ 2 ತೆಂಗಿನಕಾಯಿ ಸಿಕ್ಕಿತು. ಇದನ್ನು ಸಹ ತೆಗೆದುಕೊಂಡು ಇನ್ನು ಮನೆ ಹತ್ತಿರ ಹೋಗ್ತೇನೆ. ತೋಟಕ್ಕೆ ಸ್ವಲ್ಪ ಬಿಸಿಲಿರುವಾಗ ಬಂದರೆ ನಮಗೆ ಏನಾದರೂ ರೋಗ ಬಂದಿದೆ ಅಂತ, ಅಂದರೆ ಕೊಳೆ ರೋಗ ಬಂದಿದೆ ಅಂತ ಹೇಳಿಕೊಂಡು ನೋಡಿಕೊಂಡು ಹಾಗೆ ಸಿಕ್ಕಿದ 2 ತೆಂಗಿನಕಾಯಿ ಸಿಕ್ಕಿತು. ಇದನ್ನು ಸಹ ತೆಗೆದುಕೊಂಡು ಇನ್ನು ಮನೆ ಹತ್ತಿರ
ಓಕೆ, ಮತ್ತು ನೋಡ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ. ಜೈ